ಗುಡ್ ಮಾರ್ನಿಂಗ್. ಉಮಾ ಅಡಿಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸುವ ರೆಸಿಪಿ ಬಾಂದಿಟ್ಟು ಅಂತ. ಬಾಂದಿಟ್ಟು ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದು ಪುಟಾಣಿ. ನಾನಿಲ್ಲಿ 1 ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಅಚ್ಕಾರದ ಪುಡಿ, ಉಪ್ಪು, ಒಂದು 7ರಿಂದ 8 ಲವಂಗ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಾಳುಮೆಣಸು. ಈಗ ಮಿಕ್ಸಿ ಜಾರ್ಗೆ ಪುಟಾಣಿ ಹಾಕ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಆಮೇಲೆ 7ರಿಂದ 8 ಲವಂಗ, ಆಮೇಲೆ ಸ್ವಲ್ಪ ಕಾಳುಮೆಣಸು, ಆಮೇಲೆ ಇದಕ್ಕೆ ಈಗ ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ. ಇದೆಲ್ಲನೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡಿ, ಈ ಥರ ಮಿಕ್ಸ್ ಆಗಿದೆ. ಇದಕ್ಕೆ ಟೈಮ್ ಹತ್ತೋದಿಲ್ಲ, ಕೇವಲ ಒಂದು 5 ನಿಮಿಷದಲ್ಲಿ ಈ ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಅನ್ನ ಸಾಂಬಾರ್ ಜೊತೆ ಊಟ ಮಾಡಬೇಕು. ಅನ್ನದ ಜೊತೆ ಒಂದಿಷ್ಟು ಹಾಕ್ಕೊಂಡು ಆಮೇಲೆ ಮೇಲ್ಗಡೆ ಸಾಂಬಾರು ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಡೈಲಿ ಅನ್ನ ಸಾಂಬಾರು ಊಟ ಮಾಡಿ ಬೋರ್ ಆಗಿದ್ರೆ ಈ ಥರ ಹಿಟ್ಟನ್ನ ಮಾಡಿಟ್ಕೋಬೋದು. ಈ ಹಿಟ್ಟು 1 ತಿಂಗಳವರೆಗೂ ಏನೂ ಆಗೋದಿಲ್ಲ. ಇದನ್ನು ಒಂದು ಟಿಫಿನ್ ಬಾಕ್ಸಿಗೆ ಹಾಕ್ಕೊಂಡು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಊಟ ಮಾಡುವಾಗ ಒಂದು ಸ್ವಲ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಘಮ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಕೇವಲ ಒಂದು 5 ನಿಮಿಷದಲ್ಲೆಲ್ಲ ನೀವು ರೆಡಿ ಮಾಡ್ಕೋಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.